ನಮಸ್ಕಾರ ಸ್ನೇಹಿತರೆ. ಇವರು ಇಲ್ಲಿ ವಯಸ್ಸಾದವರು ಇದ್ದಾರಲ್ಲ, ಇವರು ಲಕ್ಷ್ಮೇಶ್ವರದಲ್ಲಿ ಮಾರ್ಕೆಟಲ್ಲಿ ನೋಡಿದ್ವಿ ನಾವು. ಈ ರೀತಿ ಬೀದಿಯಲ್ಲಿ ಕೂತ್ಕೊಂಡು ಬೀದಿ ವ್ಯಾಪಾರಸ್ಥರ ಥರ ವ್ಯಾಪಾರ ಮಾಡ್ತಿದ್ದಾರೆ. ವಯಸ್ಸು 65 ವರ್ಷದ ಮೇಲಿದೆ ಅಂತೆ. ಈ ವಿಡಿಯೋ ಮಾಡೋ ಉದ್ದೇಶ, ಕಾಲು ಹೋಗಿ ಕಟ್ಟಾಗಿ ಒಂದು 5 ವರ್ಷ ಆಗೈತ್ರಿ ಅದು. ಆದರೂ ಮನ್ಯಾಗ ಕುಂದ್ರಲಾರ್ದನ ಮಗ ಇದ್ದಾನ, ಮಗನೂ ಕೂಡ ಕೆಲ್ಸಕ್ಕೆ ಹೋಗ್ತಾನೆ. ದುಡಿಬೇಕಂತೇನಿಲ್ಲಮ್ಮ, ಮನ್ಯಾಗ ಸುಮ್ಮನೆ ಕುಂದ್ರಕ್ಕಾಗಲ್ಲ ಅಂಥೇಳಿ ನಾನು ದುಡ್ಕೊತಾನೆ ಬಂದೀನಿ. ಭಾಳ ವರ್ಷ ಐತಿ, ನಾನು ದುಡಿತಾನೆ ಇರ್ತೀನಿ ಅಂಥೇಳಿ ಒಂದು ಮಾಹಿತಿನ ಕೊಟ್ಟರು. ನಮಗೇನು ಅನಿಸುತ್ತಂದ್ರೆ, ಎಲ್ಲ ಸರಿ ಇದ್ದು ನಾವು ದುಡ್ಯಾಕೆ ಹಿಂಜರಿತೀವಿ. ನಮ್ಗೆ ಶಿಕ್ಷಣ ತಕ್ಕ ಹಾಗೆ ನಮ್ಗೆ ಕೆಲಸ ಸಿಕ್ಕಿಲ್ಲ ಅಂಥೇಳಿ ನಾವು ಹಿಂಜರಿತೀವಿ. ಇಲ್ಲ ನಮ್ಗೆ 50 ವರ್ಷ ಆಯಿತು, ನನಗಾಗೋದಿಲ್ಲ ದುಡ್ಯಾಕೆ ಅಂತೇಳಿ ಹಿಂಜರಿತೀವಿ. ಇಲ್ಲ ತಂದೆ ತಾಯಿ ದುಡಿಯೋದನ್ನು ನೋಡ್ಕೊಂಡು ಆಲ್ತು ಪಾಲ್ತು ಅಡ್ಡಾಡ್ಕೊತಿರ್ತೀವಿ. ಅಂಥವ್ರಿಗೆ ಇದೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಈ ಅಜ್ಜ. ಸೊ ನೋಡ್ರಿಲೆಲ್ಲ ಈ ರೀತಿ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಮಾರ್ತಿದ್ದಾರೆ. ಒಂದು 500-600 ರೂಪಾಯಿ ವ್ಯಾಪಾರ ಆಗತ್ತಂತ. ಅದ್ರಾಗ ಒಂದು 100-200 ರೂಪಾಯಿ ಲಾಭ ಉಳಿಯತ್ತಂಥೇಳಿ ಅವ್ರು ಹೇಳ್ತಾ ಇದ್ರು. ನಮಗೇನಂತಂದ್ರೆ, ನಾವಿವತ್ತು ನಮ್ಮದು ಮಾರ್ಕೆಟಿಂಗ್ಗೆ ಹೋಗಿದ್ದು ರೀ, ಪೇಪರ್ ಪ್ಲೇಟಿಂದ. ಇವತ್ತು ಆರ್ಡ್ರ್ ಇದ್ದಿದ್ದಿಲ್ಲ, ಮಾರ್ಕೆಟಕ್ಕೂ ಭಾಳ ಸ್ಲೋ ಐತೆ. ಸುಮ್ಮನೆ ಬೇಜಾರ್ಲಿಂದ ಬರುವಾಗ ಈ ಅಜ್ಜ ನೋಡಿದೆ, ಏನೋ ಮಾತಾಡ್ಬೇಕು ಅನ್ನಿಸ್ತು. ಅವಾಗ ಅವ್ರದ್ದು ಸ್ಫೂರ್ತಿ ಮಾತುಗಳನ್ನು ಕೇಳಿ ನಮಗೂ ಅನ್ನಿಸ್ತು ರೀ, ದುಡಿಬೇಕು ಮನುಷ್ಯ ಅನ್ನೋದನ್ನು ತಿಳ್ಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ. ಏನೇ ಇರಲಿ ಸ್ನೇಹಿತರೆ, ದುಡಿಯೋ ವಯಸ್ಸೊಳಗೆ ದುಡಿದು ಬಿಡ್ಬೇಕ್ರಿ. ಇದ್ರೊಳಗೂ ಮನೆಯೂ ಕೂಡ ಕಟ್ಟಿದ್ದಾರಂತ. 2 ಮಕ್ಕಳು ಮದುವೆ ಮಾಡಿದ್ದಾರೆ. ಮಗ ಕೂಡ ಅಲ್ಲೇ ಒಂದು ಪಾನ್ ಶಾಪಲ್ಲಿ ನಡೆಸ್ತಾ ಇದ್ದಾರಂತ. ಖುಷಿ ಆಯ್ತು ರೀ ನೋಡಿ, ಅದಕ್ಕೆ ಈ ವಿಡಿಯೋ ಮಾಡಿ ಹಾಕಿದೆ. ಇಂಥವ್ರ ಕಡೆ ನೀವು ವ್ಯಾಪಾರ ಮಾಡಿರಿ. ಅವರು ಹೊಟ್ಟೆ ಪಾಡಿಗಾಗಿನ ಜೀವನ ಮಾಡ್ತಿರ್ತಾರೆ. ಸೊ ನಾನು ಕೂಡ ನನಗೇನು ಐಟಮ್ ಬೇಕಾ ಒಂದಿಷ್ಟು ತೊಗೊಂಡು ಮತ್ತೆ ನಮ್ಮ ಮುಂದಿನ ಕೆಲಸಕ್ಕೆ ನಾವು ಹೋದ್ರಿ. ಶುಭಮಸ್ತು, ನಮಸ್ಕಾರ. ಅಜ್ಜನ ಕಡೆ ಅವ್ರು ಕೊಟ್ಟು ನಾವು ಬರ್ತೀವಿ. ನಮ್ಮ